ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ HIO PHCOಗಳೇ ಹಾಗೂ CHOಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು ಸರ್ಕಾರದ ಡ್ರಾಫ್ಟ್ ನೋಟಿಫಿಕೇಷನ್ ಬಂದಿದೆ. PHCO ಮತ್ತು HIOಗಳ ಈ ಒಂದು ನೇಮಕಾತಿಗೋಸ್ಕರ ಡ್ರಾಫ್ಟ್ ನೋಟಿಫಿಕೇಷನ್ ಬಂದಿದೆ. ಆಕ್ಷೇಪಣೆಗಳು 15 ದಿವಸಗಳ ಕಾಲ ಅದನ್ನು ತೆರವು ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಆಕ್ಷೇಪಣೆಗಳಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದೆಂದು. ನಾವು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀವಿ. ಯಾರು ಅಂತಂದರೆ HIO ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಗಳ ಒಂದು ಡ್ರಾಫ್ಟ್ ಆಕ್ಷೇಪಣೆಗಳು ಅಂತಂದರೆ ಅಬ್ಜೆಕ್ಷನ್ ಲೆಟ್ರನ್ನು ಡ್ರಾಫ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಬಹುಶಃ ಇವತ್ತು ಇಲ್ಲ ನಾಳೆ ಅವರು ಪೋಸ್ಟ್ ಮಾಡಬಹುದು. ಅದೇ ರೀತಿ ನಮಗೆ ಎಕ್ಸ್ಪೆಕ್ಟೇಷನ್ ಏನಿದ್ದು ಅಂತಂದರೆ PHCO ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ANMಗಳ ಒಂದು ಆಕ್ಷೇಪಣೆ ಕೂಡ ಬರಬಹುದು ಎನ್ನುವಂಥದ್ದಿತ್ತು. ಅದು ಒಂದು ಬಂದಿದೆ ಸ್ನೇಹಿತರೆ. ಇದು ಕೂಡ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ರೀತಿಯಲ್ಲಿ ಬಂದಿದೆ. ಒಂದು ನಮೂನೆಯಾಗಿ ಒಂದು ಫಾರ್ಮೆಟ್ ಆಗಿ ಬಂದಿದೆ ಸ್ನೇಹಿತರೆ. ಯಾರ್ಯಾರಿಗೆ ಅನಿಸುತ್ತೆ ಈ ಒಂದು ಸರ್ಕಾರದ ಡ್ರಾಫ್ಟ್ ನೋಟಿಫಿಕೇಷನ್ ಏನಿದೆ HIO PHCOಗಳಿಗೆ ನೇಮಕಾತಿಯಲ್ಲಿ BSc ನರ್ಸಿಂಗ್ ಮತ್ತು ಡಿಪ್ಲೊಮಾ ನರ್ಸಿಂಗ್ ಇರುವಂತಹ ಅಭ್ಯರ್ಥಿಗಳನ್ನು ತಗೋಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ಒಂದು ವಿರುದ್ಧವಾಗಿ ಈ ಒಂದು ಆಕ್ಷೇಪಣೆಯನ್ನು ಈ ನಮ್ಮ PHCO ಕೂಡ ಸಲ್ಲಿಸುತ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ ಇದರಲ್ಲೇನಿದೆ. ದಿನಾಂಕ ಡ್ರಾಫ್ಟ್ ಇದೆ, ಅದಕ್ಕೋಸ್ಕರ ದಿನಾಂಕ ಯಾವುದೇ ಹಾಕಲಿಲ್ಲ, ಜಸ್ಟ್ ಫಾರ್ಮೆಟ್ ಇದು. ರವರಿಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ, ವಿಕಾಸಸೌಧ, ಬೆಂಗಳೂರು. ಮಾನ್ಯರೇ, ವಿಷಯ 20/8/2026 ಕರಡು ಗೆಜೆಟ್ ಅಧಿಸೂಚನೆಯ ಮೂಲಕ PHCO ಹುದ್ದೆಗೆ GNM ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳಿಗೂ ಅವಕಾಶ ಕಲ್ಪಿಸಿರುವುದಕ್ಕೆ ANM ಅರ್ಹ. PHCO ಉದ್ಯೋಗ ಆಕಾಂಕ್ಷಿಗಳಿಂದ ತೀವ್ರ ಆಕ್ಷೇಪಣೆ. ಅಂತಂದರೆ ಇಲ್ಲಿ ಸಬ್ಜೆಕ್ಟಲ್ಲೇ ಹೇಳ್ತಾ ಇದ್ದಾರೆ, ನೀವೇನು ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಹಾಗೂ BSc ನರ್ಸಿಂಗ್ಗಳಿಗೆ ಅಭ್ಯರ್ಥಿಗಳಿಗೆ ಈ ಒಂದು ANM ಅಥವಾ PHCO ಪೋಸ್ಟ್ಗಳನ್ನು ಕೊಡಬೇಕೆನ್ನುವಂಥ ಒಂದು ಡ್ರಾಫ್ಟ್ ಮಾಡಿದ್ದರೆ ತೀವ್ರ ಆಕ್ಷೇಪಣೆಯನ್ನು ನಾವು ಇದನ್ನು ನಮೂದಿಸುತ್ತೇವೆ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ANM ಅರ್ಹ ಅಭ್ಯರ್ಥಿಗಳ ಉದ್ಯೋಗ ಅವಕಾಶ ರಕ್ಷಣೆ. PHCO ಹುದ್ದೆಗೆ ನಿರ್ದಿಷ್ಟ ANM ಅರ್ಹತೆಯನ್ನು ಕಾಯ್ದುಕೊಳ್ಳುವುದು ಹಾಗೂ ಅಧಿಸೂಚನೆಯನ್ನು ಮರುಪರಿಶೀಲಿಸಿ ಹಿಂಪಡೆಯುವಂತೆ ಮನವಿ ಕುರಿತು. ಅಂತಂದರೆ ಯಾರು ANMs ಇದ್ದಾರೆ ಅವರು ಗೆಳೆಯರೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ANM ಯಾರು ಓದಿದ್ದಾರೆ ಅವರುಗಳನ್ನೇ PHCO ಆಗಿ ತಗೋಬೇಕು ಎನ್ನುವಂಥ ಈ ಒಂದು ಮಾತನ್ನು ಹೇಳಿ ಒಂದು ಡ್ರಾಫ್ಟ್ ಲೆಟರ್, ಆಕ್ಷೇಪಣೆ ಲೆಟರ್ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಉಲ್ಲೇಖ ಕೊಟ್ಟಿದ್ದಾರೆ 20/8/2026 ಕರಡು ಗೆಜೆಟ್ ಅಧಿಸೂಚನೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು 2 ವರ್ಷದ ANM ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಕೋರ್ಸನ್ನು ಪೂರ್ಣಗೊಳಿಸಿರುವ PHCO ಉದ್ಯೋಗ ಆಕಾಂಕ್ಷಿಗಳು. ಅಂತಂದರೆ ಯಾರು ANM ನಾವು ಕಂಪ್ಲೀಟ್ ಮಾಡಿದ್ದೀವಿ ಅವರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ PHCO ಅಥವಾ ANM ಹುದ್ದೆಯಲ್ಲಿ ಸೇವೆ ಸಲ್ಲಿಸುವ ಉದ್ದೇಶದಿಂದ ನಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಪೂರ್ಣಗೊಳಿಸಿ ಹಲವು ವರ್ಷಗಳಿಂದ ಸರ್ಕಾರಿ ನೇಮಕಾತಿಗಾಗಿ ನಿರುದ್ಯೋಗಿಗಳಾಗಿ ಕಾಯುತ್ತಿದ್ದೇವೆ. ನಮ್ಮಂತಹ ಸಾವಿರಾರು ANM ಅಭ್ಯರ್ಥಿಗಳಿಗೆ ನಮ್ಮ ANM ಅರ್ಹತೆ ಸಂಬಂಧಿಸಿದ PHCO ಹುದ್ದೆಯು ಒಂದು ಪ್ರಮುಖ ಸರ್ಕಾರಿ ಉದ್ಯೋಗಾವಕಾಶವಾಗಿದೆ. ದೀರ್ಘಕಾಲದಲ್ಲಿ ನೇಮಕಾತಿಗಾಗಿ ಕಾಯುತ್ತಿದ್ದ ನಮಗೆ ಈಗ PHCO ಹುದ್ದೆಗೆ ಅವಕಾಶ ದೊರೆಯುವ ನಿರೀಕ್ಷೆ ಮೂಡಿತ್ತು. ಆದರೆ ಈ ಬಾರಿ ವಿಶೇಷ ನೇಮಕಾತಿಯ ಹೆಸರಿನಲ್ಲಿ GNM ಅಂದರೆ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳಿಗೂ PHCO ಹುದ್ದೆಗೆ ಅವಕಾಶ ಕಲ್ಪಿಸಿರುವುದು ನಮ್ಮಂತಹ ANM ಅರ್ಹ ನಿರುದ್ಯೋಗಿ ಅಭ್ಯರ್ಥಿಗಳ ಉದ್ಯೋಗಾವಕಾಶದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆಯನ್ನು ಉಂಟು ಮಾಡಿದೆ. ಆದುದರಿಂದ ಈ ಕುರಿತು ನಮ್ಮ ಕೆಳಕಂಡ
ಆಕ್ಷೇಪಣೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ಬಯಸುತ್ತೇವೆ. ಅಂತಂದರೆ ಈ ಒಂದು PHCO ಜಾಬ್ ಬರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ANM 2 ವರ್ಷದ ANM ಕೋರ್ಸನ್ನು ಓದಿ ವೆಯ್ಟ್ ಮಾಡ್ತಾಯಿದ್ದೀವಿ. ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಈ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ನೋಡಿ ಒಂದು ಆಸೆ ಮೂಡಿತ್ತು. ಆ ಪಾಯಿಂಟ್ ಆಫ್ ಟೈಮಲ್ಲಿ GNM ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳಿಗೆ ANMಲ್ಲಿ ತಗೊಳ್ಳುವುದು ನಮಗೆ ಅನ್ಯಾಯವಾಗುತ್ತದೆ ಎನ್ನುವಂಥ ಒಂದು ಆಕ್ಷೇಪಣೆಯಲ್ಲಿ ಅವರು ನಮೂದಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಒಂದನೇದಾಗಿ ANM ಅಭ್ಯರ್ಥಿಗಳು ಹಲವು ವರ್ಷಗಳಿಂದ PHCO ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿದ್ದೇವೆ. ಸೊ ಸುಮಾರು ವರ್ಷಗಳಿಂದ ಪೋಸ್ಟ್ ಬಿಟ್ಟಿಲ್ಲ. ಸೊ ಆದ ಕಾರಣ ಯಾರು ಪಾಸ್ಔಟ್ ಆಗಿದ್ದಾರೆ ಅವರು ವೇಟಿಂಗಲ್ಲಿದ್ದಾರೆ. ನಾವು ಸರ್ಕಾರದ ಆರೋಗ್ಯ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುವ ಉದ್ದೇಶದಿಂದ 2 ವರ್ಷದ ANM ಕೋರ್ಸನ್ನು ಪೂರ್ಣಗೊಳಿಸಿದ್ದೇವೆ. ನಮ್ಮ ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ PHCO ಅಥವಾ ANM ಹುದ್ದೆಯಲ್ಲಿ ಸರ್ಕಾರಿ ಸೇವೆ ದೊರೆಯುತ್ತದೆ ಎಂಬ ನಿರೀಕ್ಷೆಯಲ್ಲಿ ಹಲವು ವರ್ಷಗಳಿಂದ ಕಾಯುತ್ತಿದ್ದೇವೆ. ಆದರೆ ದೀರ್ಘಕಾಲದಿಂದ ಸಮರ್ಪಕ ನೇಮಕಾತಿ ನಡೆಯದೇ ಇರುವುದರಿಂದ ಅನೇಕ ANM ಅಭ್ಯರ್ಥಿಗಳು ಹಲವು ವರ್ಷಗಳಿಂದ ನಿರುದ್ಯೋಗಿಗಳಾಗಿದ್ದಾರೆ, ವಯೋಮಿತಿಗೆ ಸಮೀಪಿಸುತ್ತಿದ್ದಾರೆ, ಉದ್ಯೋಗ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ, ಸರ್ಕಾರಿ ಸೇವೆಗೆ ಸೇರುವ ನಿರೀಕ್ಷೆಯಲ್ಲಿ ವರ್ಷಗಳನ್ನು ಕಳೆದಿದ್ದಾರೆ. ಅಂತಂದರೆ ಎಷ್ಟೋ ಜನ ANMಗಳು ನಮಗೆ PSC ಜಾಬ್ ಬರುತ್ತೆ ಎಂಬ ಒಂದೇ ಒಂದು ಕಾರಣದಿಂದ ವೇಟಿಂಗಲ್ಲಿದ್ದಾರೆ. 2 ವರ್ಷದ ಕೋರ್ಸನ್ನು ಮಾಡ್ಕೊಂಡಿದ್ದಾರೆ. ಆದರೂ ಸಹ ಇವಾಗ ಜಾಬ್ ಬಂದಿದೆ. ಆದರೆ ಇದರ ಸೇರ್ಪಡೆಯಾಗಿ ಬೇರೆ ಕೇಡರನ್ನು ಅಥವಾ ಬೇರೆ ಕೋರ್ಸು ಓದಿದ್ದವರನ್ನು ನಮ್ಮ PHC ಹುದ್ದೆಗೆ ಸೇರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಗೊಂದಲದಲ್ಲಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಂತಹ ಪರಿಸ್ಥಿತಿಯಲ್ಲಿ ಬಹಳ ವರ್ಷಗಳ ನಂತರ ದೊರೆಯುವ PHCO ಹುದ್ದೆಯ ಅವಕಾಶವನ್ನು ಮತ್ತೊಂದು ವಿಭಿನ್ನ ಹಾಗೂ ಹೆಚ್ಚಿನ ಮಟ್ಟದ ನರ್ಸಿಂಗ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳೊಂದಿಗೆ ಮುಕ್ತ ಸ್ಪರ್ಧೆಗೆ ಒಳಪಡಿಸುವುದು ನಮ್ಮಂತಹ ANM ಅಭ್ಯರ್ಥಿಗಳಿಗೆ ಗಂಭೀರ ಅನ್ಯಾಯವಾಗುವ ಸಾಧ್ಯತೆ ಇದೆ. ಅಂತಂದರೆ ಯಾವ ಎಕ್ಸಾಮ್ ಇಡ್ತಾ ಇದ್ದಾರೆ, ಎಕ್ಸಾಮಲ್ಲಿ ಕೂಡ ಯಾರು GNM ಓದಿದ್ದಾರೆ, BSc ಓದಿದ್ದಾರೆ ಅವರಿಗೆ ನಮಗೆ ಯಾವ ರೀತಿ ನಾವು ಅಂತಂದರೆ ಅವರು ಅಪ್ಗ್ರೇಡೆಡ್ ಓದಿದ್ದಾರೆ, ನಮ್ಮಿಂದ ಸ್ವಲ್ಪ ಹೆಚ್ಚು ಓದಿರುವುದು ಕಂಡುಬರುತ್ತದೆ. ಅಂಥವ್ರುಗಳಿಂದ ನಮಗೆ ಕಾಂಪಿಟೇಷನ್ ಕೊಟ್ಟು ಎಕ್ಸಾಮಲ್ಲಿ ಯಾರು ಪಾಸ್ ಆಗ್ತಾರೆ ಅವರು ANM ಆಗುವ ಪರಿಸ್ಥಿತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎರಡನೇದಾಗಿ ANM, GNM ಮತ್ತು BSc ನರ್ಸಿಂಗ್ 3 ವಿಭಿನ್ನ ಶೈಕ್ಷಣಿಕ ಅರ್ಹತೆಗಳು. ಅಂತಂದರೆ ANM ಬೇರೆ ಅರ್ಹತೆ ಇದೆ 2 ವರ್ಷದ, GNM 3 ವರ್ಷದ ಅರ್ಹತೆ ಇದೆ ಸ್ನೇಹಿತರೆ. ಅದಲ್ಲದೆ BSc ನರ್ಸಿಂಗ್ 4 ವರ್ಷದ ಅರ್ಹತೆ ಇದೆ ಸ್ನೇಹಿತರೆ. ಅಂತಂದರೆ ಡಿಫ್ರೆಂಟ್ ಎಜುಕೇಷನ್ ಸಿಸ್ಟಮ್ ಕೂಡ ಇದೆ. ಸೊ ಇವರುಗಳನ್ನು ANM, GNM ಮತ್ತು BSc ನರ್ಸಿಂಗ್ ಒಂದೇ ಶೈಕ್ಷಣಿಕ ಅರ್ಹತೆಗಳಲ್ಲ. 3 ಕೋರ್ಸುಗಳ ಅವಧಿ, ಪಠ್ಯಕ್ರಮ, ತರಬೇತಿ, ಪ್ರಾಯೋಗಿಕ ಅಧ್ಯಯನ, ವೃತ್ತಿಪರ ವ್ಯಾಪ್ತಿ ಮತ್ತು ಕರ್ತವ್ಯ ನಿರ್ವಹಣೆ ಸಾಮರ್ಥ್ಯ ವಿಭಿನ್ನವಾಗಿವೆ. ANM ಅಭ್ಯರ್ಥಿಗಳು 2 ವರ್ಷಗಳ ಕಾಲ ANM ಶಿಕ್ಷಣ ಪಡೆದು PHCO ಸಮುದಾಯ ಆರೋಗ್ಯ ಸೇವೆಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗುತ್ತಾರೆ. ಆದರೆ GNM ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳು ವಿಭಿನ್ನ ಹಾಗೂ ಹೆಚ್ಚಿನ ಮಟ್ಟದ ನರ್ಸಿಂಗ್ ಶಿಕ್ಷಣ ಮತ್ತು ತರಬೇತಿಯನ್ನು ಪಡೆಯುತ್ತಾರೆ. ಆದುದರಿಂದ ವಿಭಿನ್ನ ಶೈಕ್ಷಣಿಕ ಪಠ್ಯಕ್ರಮ ಮತ್ತು ವೃತ್ತಿಪರ ತರಬೇತಿ ಹೊಂದಿರುವ ಅಭ್ಯರ್ಥಿಗಳನ್ನು ಒಂದೇ PHCO ಹುದ್ದೆಗೆ ಯಾವುದೇ ಸಮಾನತಾ ಪರಿಶೀಲನೆ ಇಲ್ಲದೆ ಸೇರಿಸುವುದು ಸೂಕ್ತವಲ್ಲ ಎಂಬುದು ನಮ್ಮ ವಿನಮ್ರ ಆಕ್ಷೇಪಣೆ. ಅಂತಂದರೆ GNM ಅವರು ಓದಿದ್ದೇ ಬೇರೆ, BSc ನರ್ಸಿಂಗ್ನವರು ಓದಿದ್ದೇ ಬೇರೆ, ಅವರ ಈ ವರ್ಷಗಳು ಡ್ಯೂರೇಷನ್ ಕೂಡ ಹೆಚ್ಚಿಗಿದೆ. ನಾವು ಸಮುದಾಯದಲ್ಲಿ ಕೆಲಸ ಮಾಡಬೇಕೆನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಗುರಿ ಇಟ್ಕೊಂಡು ನಾವು 2 ವರ್ಷಗಳ ಕಾಲ ANM ಕೋರ್ಸನ್ನು ಓದುತ್ತೀವಿ PHCO ಜಾಬ್ ಪಡೆದುಕೊಳ್ಳಲು. ಆದರೆ ಇವು 3ಗಳನ್ನು ಸೇರಿಸ್ಕೊಂಡು ಒಂದು ಜಾಬಿಗೆ ಅನುವು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಒಂದು ಆಕ್ಷೇಪಣೆಯನ್ನು ವಿನಮ್ರವಾಗಿ ಇಡ್ತಾ ಇದ್ದಾರೆ ಸ್ನೇಹಿತರೆ. 3ನೇ ಪಾಯಿಂಟ್ ಬಂದು ANM ಪಠ್ಯಕ್ರಮ ಮತ್ತು ನರ್ಸಿಂಗ್ ಪಠ್ಯಕ್ರಮದ ನಡುವೆ ಮೂಲಭೂತ ವ್ಯತ್ಯಾಸವಿದೆ. ANM ಶಿಕ್ಷಣವು ಮುಖ್ಯವಾಗಿ ಸಮುದಾಯ ಮತ್ತು ಪ್ರಾಥಮಿಕ ಆರೋಗ್ಯ ಸೇವೆಗಳೊಂದಿಗೆ ನೇರವಾಗಿ ಸಂಬಂಧಿಸಿದೆ. ANM ತರಬೇತಿಯಲ್ಲಿ ಮುಖ್ಯವಾಗಿ ತಾಯಿ ಮತ್ತು ಶಿಶು ಆರೋಗ್ಯ, ಎರಡನೇದು ಗರ್ಭಿಣಿಯರ ಆರೈಕೆ, ಪ್ರಸವ ಪೂರ್ವ ಮತ್ತು
ಪ್ರಸವೋತ್ತರ ಸೇವೆಗಳು, ಶಿಶು ಆರೋಗ್ಯ, ಲಸಿಕಾ ಕಾರ್ಯಕ್ರಮ, ಕುಟುಂಬ ಕಲ್ಯಾಣ, ಆರೋಗ್ಯ ಶಿಕ್ಷಣ, ಸಮುದಾಯ ಮಟ್ಟದ ಆರೋಗ್ಯ ಸೇವೆಗಳು, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಕ್ಷೇತ್ರ ಮಟ್ಟದ ಅನುಷ್ಠಾನ ಮುಂತಾದ ವಿಷಯಗಳಿಗೆ ಒತ್ತು ನೀಡಲಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ GNM BSc ನರ್ಸಿಂಗ್ ಪಠ್ಯಕ್ರಮವು ವ್ಯಾಪಕ ನರ್ಸಿಂಗ್ ಶಿಕ್ಷಣ, ಕ್ಲಿನಿಕಲ್ ನರ್ಸಿಂಗ್, ಪೇಷಂಟ್ ಕೇರ್, ನರ್ಸಿಂಗ್ ಪ್ರೊಸೀಜರ್, ಮಿಡ್ವೈಫರಿ ಹಾಗೂ ಇತರೆ ನರ್ಸಿಂಗ್ ಸೇವೆಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಹೀಗಾಗಿ ನಾವು ANM ಅಭ್ಯರ್ಥಿಗಳು ನಮ್ಮ 2 ವರ್ಷದ ನಿರ್ದಿಷ್ಟ ANM ಪಠ್ಯಕ್ರಮದ ಆಧಾರದ ಮೇಲೆ PHCO ಹುದ್ದೆಗೆ ಸ್ಪರ್ಧಿಸುವಾಗ GNM ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳೊಂದಿಗೆ ಅದೇ ರೀತಿಯ ಮುಕ್ತ ಸ್ಪರ್ಧೆಯಲ್ಲಿ ಹೇಗೆ ಸಮಾನವಾಗಿ ಸ್ಪರ್ಧಿಸಲು ಸಾಧ್ಯ? ಇದು ನಮ್ಮ ಉದ್ಯೋಗ ಅವಕಾಶದ ಕುರಿತು ಅತ್ಯಂತ ಗಂಭೀರವಾದ ಪ್ರಶ್ನೆಯಾಗಿದೆ. ಸೊ ಡೀಟೇಲ್ ಆಗಿ ಏನು ಹೇಳ್ತಾ ಇದ್ದಾರೆ ಅವರು, ಪೇಷಂಟ್ ಕೇರು, ಪೇಷಂಟ್ ಓರಿಯೆಂಟೆಡ್, ಪೇಷಂಟ್ ಸೆಂಟ್ರಿಕ್ಕು, ನರ್ಸಿಂಗ್ ಪ್ರೊಸೀಜರ್ಸು, ಆಮೇಲೆ ಕ್ಲಿನಿಕಲ್ ನರ್ಸಿಂಗ್ ಮಾಡ್ತಾರೆ. ನಾವು ಅದು ಮಾಡುವುದಿಲ್ಲ ಅಂತಂದರೆ ನಮ್ಮದು ತಾಯಿ ಮತ್ತು ಮಗುವಿನ ಆರೈಕೆಯು, ಲಸಿಕಾ ಕಾರ್ಯಕ್ರಮ, ಶಿಶು ಆರೋಗ್ಯ ನೋಡಿಕೊಳ್ಳೋದು ಇವಿರುತ್ತವೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 4ನೇ ಪಾಯಿಂಟ್ ಬಂದು, ನಾವು GNM ಅಥವಾ BSc ನರ್ಸಿಂಗ್ ಅಭ್ಯರ್ಥಿಗಳೊಂದಿಗೆ ಹೇಗೆ ಸ್ಪರ್ಧಿಸಲು ಸಾಧ್ಯ? ಸೊ ನಾವು ಯಾವ ರೀತಿ ಕಾಂಪಿಟೇಷನ್ ಮಾಡಬಹುದು ಎನ್ನುವಂಥ ಒಂದು ಕ್ವಶನ್ ಹಾಕ್ತಾ ಇದ್ದಾರೆ. ಇದು ನಮ್ಮ ಮಾನವೀಯ ಅತ್ಯಂತ ಪ್ರಮುಖ ಅಂಶವಾಗಿದೆ. ನಾವು 2 ವರ್ಷದ ANM ಕೋರ್ಸನ್ನು ಪೂರ್ಣಗೊಳಿಸಿರುವ ಉದ್ಯೋಗಾಕಾಂಕ್ಷಿಗಳು ಈಗ ಅದೇ PHCO ಹುದ್ದೆಗೆ GNM ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳಿಗೂ ಅವಕಾಶ ನೀಡಿದರೆ ನಾವು ವಿಭಿನ್ನ ಹಾಗೂ ಹೆಚ್ಚಿನ ಮಟ್ಟದ ನರ್ಸಿಂಗ್ ಶಿಕ್ಷಣ ಮತ್ತು ತರಬೇತಿ ಪಡೆದ ಅಭ್ಯರ್ಥಿಗಳೊಂದಿಗೆ ನೇರವಾಗಿ ಸ್ಪರ್ಧಿಸಬೇಕಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ANM ಅಭ್ಯರ್ಥಿಗಳು ಮೆರಿಟ್ ಸ್ಪರ್ಧೆಯಲ್ಲಿ ಹಿಂದೆ ಬಿಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅದರ ಪರಿಣಾಮವಾಗಿ ಹಲವು ವರ್ಷಗಳಿಂದ PHCO ಹುದ್ದೆಗಾಗಿ ಕಾಯುತ್ತಿರುವ ANM ಅಭ್ಯರ್ಥಿಗಳು ತಮ್ಮದೇ ಶೈಕ್ಷಣಿಕ ಅರ್ಹತೆ ಸಂಬಂಧಿಸಿದ ಸರ್ಕಾರಿ ಉದ್ಯೋಗದಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಆದುದರಿಂದ ಈ ಅಂಶವನ್ನು ಸರ್ಕಾರವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕೆಂದು ವಿನಂತಿಸುತ್ತೇವೆ. ಅಂದರೆ ಸ್ನೇಹಿತರೆ, ಇಷ್ಟೆಲ್ಲ ಇದು ಇದೆ. ಸೊ ಇದರಲ್ಲಿ ಒಂದು ವೇಳೆ ನಮಗೆ ಈ GNM ಮತ್ತು BSc ಇರೋರು ಏನಾದ್ರು ಬಂದರೆ ಅವರ ಶಿಕ್ಷಣ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆಮೇಲೆ ನಾವು ಯಾವ ರೀತಿ ಅದನ್ನು ಪೈಪೋಟಿ ಮಾಡಬಹುದು, ನಾವು ANM ಕೋರ್ಸ್ ಮಾಡಿಕೊಂಡು ವೇಟಿಂಗಲ್ಲಿರ್ತೀವಿ, ಅದಕ್ಕೆ ಬಿಟ್ಟು ಮತ್ತೆ ಯಾವುದೇ ಒಂದು ದಾರಿ ಇಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಪೈಪೋಟಿ ಮಾಡಲು GNM ಮತ್ತು BSc ನರ್ಸಿಂಗ್ ಮಾಡಿರೋವನ್ನು ಅಪ್ಲೈ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ 5ನೇ ಪಾಯಿಂಟ್ ಬಂದು, ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ 3 ವಿಭಿನ್ನ ಹುದ್ದೆಗಳು ಮತ್ತು 3 ವಿಭಿನ್ನ ಶೈಕ್ಷಣಿಕ ಅರ್ಹತೆಗಳಿವೆ. ಇದು ಅತ್ಯಂತ ಪ್ರಮುಖವಾದ ಆಡಳಿತಾತ್ಮಕ ಅಂಶವಾಗಿದೆ. ಪ್ರಸ್ತುತ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ವಿಭಿನ್ನ ಕಾರ್ಯಕ್ಷೇತ್ರ ಮತ್ತು ವಿಭಿನ್ನ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರುವ ಸಿಬ್ಬಂದಿ ಪ್ರತ್ಯೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವು PHCO ಅಂದರೆ ANM ಅರ್ಹತೆ, HIO ಅಂದರೆ DHI ಅರ್ಹತೆ, CHO ಸಂಬಂಧಿತ ನರ್ಸಿಂಗ್ BPC CHN ಅರ್ಹತೆ. ಈ 3 ಹುದ್ದೆಗಳಿಗೂ ತಮ್ಮದೇ ಆದ ಶೈಕ್ಷಣಿಕ ಅರ್ಹತೆ, ತರಬೇತಿ, ಕರ್ತವ್ಯ, ಜವಾಬ್ದಾರಿ, ವೃತ್ತಿಪರ ಕಾರ್ಯಕ್ಷೇತ್ರ ಇವೆ. ಒಂದೇ ಆರೋಗ್ಯ ಕೇಂದ್ರದಲ್ಲಿ 3 ವಿಭಿನ್ನ ಶೈಕ್ಷಣಿಕ ಅರ್ಹತೆಯು ಆರೋಗ್ಯ ಸಿಬ್ಬಂದಿ ಪ್ರತ್ಯೇಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಒಂದೇ PHCO ಹುದ್ದೆಗೆ 3 ವಿಭಿನ್ನ ಶೈಕ್ಷಣಿಕ ಅರ್ಹತೆಗಳನ್ನು ಮುಕ್ತವಾಗಿ ಸೇರಿಸುವುದು ಆಡಳಿತಾತ್ಮಕವಾಗಿ ಹಾಗೂ ವೃತ್ತಿಪರವಾಗಿ ಸಮಂಜಸವೇ ಎಂಬ ಪ್ರಶ್ನೆಯನ್ನು ಸರ್ಕಾರವು ಪರಿಶೀಲಿಸಬೇಕಾಗಿದೆ. PHCO, HIO ಮತ್ತು CHO ಹುದ್ದೆಗಳ ಕ್ಯಾಡರ್ ಐಡೆಂಟಿಟಿ ಮತ್ತು ಫಂಕ್ಷನಲ್ ರೂಲ್ ಸ್ಪಷ್ಟವಾಗಿರುವುದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಪರಿಣಾಮಕಾರಿ ನಿರ್ವಹಣೆಗೆ ಸಹಾಯಕವಾಗಿದೆ. ಅಂತಂದರೆ ಆಲ್ರೆಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಅಂತಂದರೆ ಸಬ್ ಸೆಂಟರ್ಗಳಲ್ಲಿ ಏನಿದ್ದಾವೆ ಅಂತಂದರೆ 3 ಡಿಫ್ರೆಂಟ್ ಟೈಪ್ ಆಫ್ ಕೋರ್ಸ್ ಮಾಡಿದವರು ಕೆಲಸ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ PHCO ಇದ್ದವರು ANM ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಹೆಲ್ತ್ ವರ್ಕರ್ ಅಂತಂದರೆ HIO ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಇದ್ದವರು DHI ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರ್ ಕೋರ್ಸನ್ನು ಮಾಡಿದ್ದಾರೆ. ಅದೇ ರೀತಿ CHO ರವರು
BSc ನರ್ಸಿಂಗ್ ಮತ್ತು BPCCHN ಕೋರ್ಸನ್ನು ಮಾಡಿದ್ದಾರೆ. ಸೊ ಅವರಿಗೆ ಅವರ ಕಾರ್ಯಕ್ಷೇತ್ರ ಇದೆ, ಅವರಿಗೆ ಅವರೊಂದು ಸಬ್ಜೆಕ್ಟ್ ಇದೆ, ಕ್ಯಾಡರ್ ಐಡೆಂಟಿಟಿ ಇದೆ, ಫಂಕ್ಷನಲ್ ರೋಲ್ಗಳಿದ್ದಾವೆ. ಅವುಗಳನ್ನು ಮಿಕ್ಸ್ ಮಾಡುವುದು. ಎ ಎನ್ ಎಮ್ ಕೋರ್ಸ್ ಮಾಡಿದವರು, BSc GNM ಮಾಡಿದವರಿಗೆ PHCO ಜಾಬ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ 6ನೇದಾಗಿ 3 ಪ್ರತ್ಯೇಕ ಹುದ್ದೆಗಳಿರುವಾಗ ಒಂದೇ ಹುದ್ದೆಗೆ 3 ಅರ್ಹತೆಗಳನ್ನು ಸೇರಿಸುವುದರಿಂದ ಕ್ಯಾಡರ್ ಕನ್ಫ್ಯೂಷನ್ ಉಂಟಾಗುವುದು ಸಾಧ್ಯತೆ. PHCO, HIO ಮತ್ತು CHO ಹುದ್ದೆಗಳು ಪ್ರತ್ಯೇಕವಾಗಿರುವುದಕ್ಕೆ ಕಾರಣವೇ ಅವುಗಳ ಶಿಕ್ಷಣ ಪ್ಲಸ್ ತರಬೇತಿ ಪ್ಲಸ್ ಕರ್ತವ್ಯ ಪ್ಲಸ್ ವೃತ್ತಿಪರ ಕಾರ್ಯಕ್ಷೇತ್ರ ವಿಭಿನ್ನವಾಗಿರುವುದು. ಇಂತಹ ಸಂದರ್ಭದಲ್ಲಿ PHCO ಹುದ್ದೆಗೆ ANM ಜೊತೆಗೆ GNM ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳನ್ನು ಸೇರಿಸುವುದರಿಂದ ಮುಂದಿನ ದಿನಗಳಲ್ಲಿ ಕ್ಯಾಡರ್ ಐಡೆಂಟಿಟಿ, ಸೀನಿಯಾರಿಟಿ, ವರ್ಕ್ ಅಲೋಕೇಶನ್, ಪ್ರಮೋಷನ್, ಕ್ಯಾರಿಯರ್ ಪ್ರೋಗ್ರೆಷನ್, ಪ್ರೊಫೆಷನಲ್ ರೋಲ್ ಪೇ ಆ್ಯಂಡ್ ಸರ್ವಿಸ್ ಕಂಡೀಷನ್ಸ್ ಕುರಿತು ಗೊಂದಲ ಉಂಟಾಗುವುದು ಸಾಧ್ಯತೆ ಇದೆ. ಆದುದರಿಂದ ನೇಮಕಾತಿಗೂ ಮುನ್ನವೇ ಈ ವಿಷಯಗಳನ್ನು ಸರ್ಕಾರವು ಸ್ಪಷ್ಟಪಡಿಸುವುದು ಅಗತ್ಯವಾಗಿದೆ. ಸೊ ಸ್ಪಷ್ಟವಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ HIO, PHCO, CHO, BSc ನರ್ಸಿಂಗ್, GNM ಎಲ್ಲ ಡಿಫ್ರೆಂಟ್ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಕ್ಯಾಡರ್ ಐಡೆಂಟಿಟಿ ಮಾಡೋದು ಯಾವ ರೀತಿ, ಒಂದು ವೇಳೆ GNM, BSc, ANM ಇವುಗಳನ್ನು PHCO ಮಾಡಿದರೆ ಸೀನಿಯಾರಿಟಿ ಯಾವ ರೀತಿ ತೊಗೋಬೇಕು, ವರ್ಕ್ ಅಲೋಕೇಶನ್ ಯಾವ ರೀತಿ ಮಾಡಬೇಕು, ಪ್ರಮೋಷನ್, ಕ್ಯಾರಿಯರ್ ಪ್ರೋಗ್ರೆಷನ್, ಪ್ರೊಫೆಷ್ನಲ್ ರೋಲು, ಪೇ ಆ್ಯಂಡ್ ಸರ್ವಿಸ್ ಕಂಡೀಷನ್ ಯಾವ ರೀತಿ ಇರುತ್ತೆ ಎನ್ನುವಂಥ ಒಂದು ಗೊಂದಲವಾಗಬಹುದು. ಈ ಕೋರ್ಸ್ ಅಂದರೆ ಜಾರಿ ಮಾಡೋ ಮೊದಲೇ ಇದರ ಬಗ್ಗೆ ಪೂರ್ವಾಲೋಚನೆ ಮಾಡಿಕೊಂಡು ಸ್ಟೆಪ್ ತೆಗೆದುಕೊಳ್ಳುವುದು ಅತಿ ಮುಖ್ಯವಾದದ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ 7ನೇ ಬಂದು PHCO ಹುದ್ದೆಗೆ ANM ಅರ್ಹತೆಯೇ ನಿರ್ದಿಷ್ಟವಾಗಿ ಸಂಬಂಧಿಸಿದ ಅರ್ಹತೆ. ಅಂದರೆ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಗೋಸ್ಕರ ANM ಯಾರು ಕೋರ್ಸ್ ಮಾಡಿದ್ದಾರೆ ಆ ಕೋರ್ಸ್ನವರು ಕರೆಕ್ಟಾಗಿ ಅರ್ಹರಾಗಿರುತ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. PHCO ಹುದ್ದೆಯ ಮೂಲ ಉದ್ದೇಶ ಸಮುದಾಯ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು. ANM ಶಿಕ್ಷಣವು ಈ ಕ್ಷೇತ್ರಕ್ಕೆ ಅಗತ್ಯವಿರುವ ಸಮುದಾಯ ಆಧಾರಿತ ಆರೋಗ್ಯ ಸೇವೆಗಳಿಗಾಗಿ ನಿರ್ದಿಷ್ಟವಾಗಿ ರೂಪುಗೊಂಡಿರುವ ತರಬೇತಿಯನ್ನು ಒಳಗೊಂಡಿದೆ. ಆದುದರಿಂದ PHCO ಹುದ್ದೆ ಕರ್ತವ್ಯಗಳಿಗೆ ಸಂಬಂಧಿಸಿದ ANM ಅರ್ಹತೆಯನ್ನು ರಕ್ಷಿಸುವುದು ಮತ್ತು ಅದರ ಸ್ವತಂತ್ರ ಕ್ಯಾಡರ್ ಐಡೆಂಟಿಟಿಯನ್ನು ಉಳಿಸುವುದು ಅತ್ಯಂತ ಅಗತ್ಯವಾಗಿದೆ. ಸೊ 8ನೇದು, ನಾವು ನರ್ಸಿಂಗ್ ಅಭ್ಯರ್ಥಿಗಳ ವಿರುದ್ಧವಲ್ಲ. ನಾವು ಯಾವುದೇ ರೀತಿಯಲ್ಲೂ GNM ಅಥವಾ BSc ನರ್ಸಿಂಗ್ ಅಭ್ಯರ್ಥಿಗಳ ವಿರುದ್ಧವಲ್ಲ. ಅವರ ವೃತ್ತಿ ಸೇವೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನೀಡುತ್ತಿರುವ ಕೊಡುಗೆಯನ್ನು ನಾವು ಗೌರವಿಸುತ್ತೇವೆ. ನಮ್ಮ ಆಕ್ಷೇಪಣೆ ಕೇವಲ ಇಷ್ಟೇ: ಪ್ರತಿಯೊಂದು ವೃತ್ತಿಪರ ಅರ್ಹತೆಗೆ ಅದರದೇ ಆದ ಹುದ್ದೆ ಮತ್ತು ಕಾರ್ಯಕ್ಷೇತ್ರ ಇರಬೇಕು. ಒಂದು ಬ್ಯಾಲೆನ್ಸ್ ಪಾಯಿಂಟ್ ಕೂಡ ಇಲ್ಲಿ ನಮೂದು ಮಾಡಿದ್ದಾರೆ ಸ್ನೇಹಿತರೆ. ಏನು ಅಂತಂದರೆ, ನಾವೇನು ಈ GNM ಅಥವಾ BSc ನರ್ಸಿಂಗ್ ಮಾಡುವುದು ಅವರ ಕೋರ್ಸ್ನ ವಿರುದ್ಧ ನಾವೇನು ಮಾಡ್ತಾ ಇಲ್ಲ. ಯಾರು ಯಾವ ರೀತಿ ಯಾವ ಸಬ್ಜೆಕ್ಟನ್ನು ಓದಿದ್ದಾರೆ ಅವರಿಗೆ ಅದರ ಅನುಗುಣವಾಗಿ ಆ ಕ್ವಾಲಿಫೈಯನ್ನು ಮಾಡಬೇಕೆನ್ನುವಂಥ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ANM ಅಭ್ಯರ್ಥಿಗಳು ತಮ್ಮ ನಿರ್ದಿಷ್ಟ ಶಿಕ್ಷಣದ ಆಧಾರದ ಮೇಲೆ PHCO ಹುದ್ದೆಗೆ ಹಲವು ವರ್ಷಗಳಿಂದ ಕಾಯುತ್ತಿರುವಾಗ ಅದೇ ಹುದ್ದೆಯನ್ನು ವಿಭಿನ್ನ ಹಾಗೂ ಹೆಚ್ಚಿನ ಮಟ್ಟದ ನರ್ಸಿಂಗ್ ಅರ್ಹತೆಗಳಿಗೆ ಮುಕ್ತಗೊಳಿಸಿರುವುದರಿಂದ ANM ಅಭ್ಯರ್ಥಿಗಳ ಉದ್ಯೋಗ ಅವಕಾಶ ಕಡಿಮೆಯಾಗಬಾರದು ಅಂತಂದರೆ ಆಗಬಹುದು. ಎಷ್ಟೋ ಜನ ANM ಕೋರ್ಸ್ ಮಾಡಿಕೊಂಡು ವೇಟ್ ಮಾಡ್ತಾ ಇರುವಾಗ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದ GNM ಮತ್ತು BSc ನರ್ಸಿಂಗ್ ಕ್ಯಾಡರ್ಗೆ ಇದರಲ್ಲಿ ಸೇರಿಸಿದರೆ ನಮಗೆ ಅನ್ಯಾಯವಾಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್ಕಾರವು ANM ಶಿಕ್ಷಣ ಪಡೆದುಕೊಂಡು ಅಭ್ಯರ್ಥಿಗಳ ಉದ್ಯೋಗ ಹಿತಾಸಕ್ತಿಯನ್ನು ರಕ್ಷಿಸಬೇಕು. ನಾವು ANM ಶಿಕ್ಷಣವನ್ನು ಪೂರ್ಣಗೊಳಿಸಿದಾಗ ನಮ್ಮ ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ದೊರೆಯುತ್ತದೆ ಎಂಬ ನಿರೀಕ್ಷೆ ಹೊಂದಿದ್ದೇವೆ. ಹಲವು ವರ್ಷಗಳ ನಂತರ ನೇಮಕಾತಿ ಅವಕಾಶ ಬಂದಿರುವ ಈ ಸಂದರ್ಭದಲ್ಲಿ ಅದೇ ಹುದ್ದೆಗೆ ದೊಡ್ಡ ಪ್ರಮಾಣದ GNM BSc ನರ್ಸಿಂಗ್ ಅಭ್ಯರ್ಥಿಗಳನ್ನು ಸೇರಿಸಿದರೆ
ನಮ್ಮ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ಉದ್ಯೋಗದ ಅವಕಾಶ ಮತ್ತಷ್ಟು ಕಷ್ಟಕರವಾಗುತ್ತದೆ. ಆದುದರಿಂದ ಈ ನೇಮಕಾತಿಯಲ್ಲಿ ಎಎನ್ಎಂ ಅರ್ಹ ಉದ್ಯೋಗಾಕಾಂಕ್ಷಿಗಳ ವಿಶೇಷ ಪರಿಸ್ಥಿತಿಯನ್ನು ಸರ್ಕಾರದ ಪರಿಗಣಿಸಬೇಕು. ನಮ್ಮ ಪ್ರಮುಖ ಮನವಿ ಮೇಲ್ಕಂಡ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ಎಎನ್ಎಂ ಅರ್ಹ PHCO ಉದ್ಯೋಗ ಆಕಾಂಕ್ಷಿಗಳ ಪರವಾಗಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ನಾವು ಕೆಳಕಂಡಂತೆ ವಿನಮ್ರವಾಗಿ ಮನವಿ ಮಾಡುತ್ತೇವೆ. 20/8/2026 ಕರಡು ಗೆಜೆಟ್ ಅಧಿಸೂಚನೆಯಲ್ಲಿ GNM BSc ನರ್ಸಿಂಗ್ ಅಭ್ಯರ್ಥಿಗಳಿಗೆ PHCO ಹುದ್ದೆಗೆ ನೀಡಿರುವ ಅವಕಾಶವನ್ನು ತಕ್ಷಣ ಮರುಪರಿಶೀಲಿಸಿ ಹಿಂಪಡೆಯಬೇಕು. PHCO ಹುದ್ದೆಗೆ ಎಎನ್ಎಂ ಅರ್ಹತೆಯನ್ನು ನಿರ್ದಿಷ್ಟ ಮತ್ತು ನೇರ ಅರ್ಹತೆಯಾಗಿ ಮುಂದುವರಿಸಿ ಎಎನ್ಎಂ ಓದಿರುವ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕು. ಎಎನ್ಎಂ ಮತ್ತು GNM BSc ನರ್ಸಿಂಗ್ ಪಠ್ಯಕ್ರಮ, ತರಬೇತಿ ಮತ್ತು ವೃತ್ತಿಪರ ಕಾರ್ಯಕ್ಷೇತ್ರಗಳು ವಿಭಿನ್ನವಾಗಿರುವುದರಿಂದ ಕೇವಲ ಹೈಯರ್ ಕ್ವಾಲಿಫಿಕೇಷನ್ ಎಂಬ ಕಾರಣಕ್ಕೆ ನರ್ಸಿಂಗ್ ಅರ್ಹತೆಯನ್ನು ಎಎನ್ಎಂಗೆ ಸಮಾನವೆಂದು ಪರಿಗಣಿಸಬಾರದು. PHCO, HIO ಮತ್ತು CHO ಹುದ್ದೆಗಳು ಈಗಾಗಲೇ ಪ್ರತ್ಯೇಕ ಶೈಕ್ಷಣಿಕ ಅರ್ಹತೆ ಮತ್ತು ಕಾರ್ಯಕ್ಷೇತ್ರದೊಂದಿಗೆ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಪ್ರತ್ಯೇಕ ಕ್ಯಾಡರ್ ಸ್ಟ್ರಕ್ಚರ್ ಅನ್ನು ಮುಂದುವರಿಸಬೇಕು. ಹಲವು ವರ್ಷಗಳಿಂದ PHCO ನೇಮಕಾತಿಗಾಗಿ ಕಾಯುತ್ತಿರುವ ಎಎನ್ಎಂ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಹಾಗೂ ಪರಿಣಾಮಕಾರಿ ಉದ್ಯೋಗಾವಕಾಶ ಕಲ್ಪಿಸಬೇಕು. ದೀರ್ಘಕಾಲ ನೇಮಕಾತಿ ನಡೆಯದ ಕಾರಣ ವಯೋಮಿತಿ ಮೀರಲಿರುವ ಅರ್ಹ ಎಎನ್ಎಂ ಅಭ್ಯರ್ಥಿಗಳಿಗೆ ಅನ್ವಯಿಸುವ ನಿಯಮಗಳ ಅಡಿ ವಯೋಮಿತಿ ಸಡಿಲಿಕೆ ವಿಶೇಷ ಪರಿಗಣನೆ ನೀಡಬೇಕು. ಅಂತಂದರೆ ಎಷ್ಟೋ ವರ್ಷದಿಂದ ಅವರು ವೇಟಿಂಗಲ್ಲಿದ್ದಾರೆ, ಯಾವುದೇ ರೀತಿಯಾದಂತಹ ಪೋಸ್ಟ್ಗಳು ಬಿಟ್ಟಿಲ್ಲ, ಅವರಿಗೆ ಒಂದು ಸಡಿಲಿಕೆ ಮಾಡಬೇಕು, ಅಂದರೆ ಏಜ್ ಲಿಮಿಟೇಷನನ್ನು ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಪಾಯಿಂಟ್ ಬಂದು ಯಾರು NHM ಅಡಿಯಲ್ಲಿ ಎಎನ್ಎಂಗಳಾಗಲಿ ಮತ್ತು ಬೇರೆ ಕೇಡರ್ಗಳಾಗಲಿ ಕೆಲಸ ಮಾಡ್ತಾ ಇದ್ದಾರೆ ಅವರುಗಳಿಗೆ ಅಪ್ ಟು 50 ಇಯರ್ಸ್ ಒಳಗಾಗಿದ್ದವರಿಗೆ ಅಪ್ಲೈ ಮಾಡಬಹುದು. ಅವರಿಗೆ ಗ್ರೇಸ್ ಪಾಯಿಂಟನ್ನು ಕೊಟ್ಟು ಮಾಡಿಸ್ತಾರೆ ಎನ್ನುವಂಥ ಒಂದು ಅಂಶವನ್ನು ಆ ಒಂದು ಡ್ರಾಫ್ಟ್ ನೋಟಿಫಿಕೇಷನಲ್ಲಿ ಇದೆ ಸ್ನೇಹಿತರೆ. ಎನಿವೇಸ್ ದೀರ್ಘಕಾಲ ನೇಮಕಾತಿ ನಡೆಯುವ ಕಾರಣ ವಯೋಮಿತಿ ಮೀರಲಿರುವ ಅರ್ಹ ಎಎನ್ಎಂ ಅಭ್ಯರ್ಥಿಗಳಿಗೆ ಅನ್ವಯಿಸುವ ನಿಯಮಗಳ ಅಡಿ ವಯೋಮಿತಿ ಸಡಿಲಿಕೆ ವಿಶೇಷ ಪರಿಗಣನೆ ನೀಡಬೇಕು. GNM BSc ನರ್ಸಿಂಗ್ ಅರ್ಹತೆಯನ್ನು PHCO ಹುದ್ದೆಗೆ ಸಮಾನವೆಂದು ಸರ್ಕಾರ ಪರಿಗಣಿಸಿದ್ದಲ್ಲಿ ಅದರ ಮೊದಲ ಪಠ್ಯಕ್ರಮ, ತರಬೇತಿ, ಪ್ರಾಯೋಗಿಕ ಅನುಭವ, ವೃತ್ತಿಪರ ವ್ಯಾಪ್ತಿ ಮತ್ತು PHCO ಹುದ್ದೆಯ ನೈಜ ಕರ್ತವ್ಯಗಳ ಕುರಿತು ತಜ್ಞ ಸಮಿತಿಯಿಂದ ಸಮಗ್ರ ಪರಿಶೀಲನೆ ನಡೆಸಬೇಕು. ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ಇದು 3 ಕಂಪ್ಯಾರಿಸನ್ ಮಾಡಿಕೊಂಡು ಇದರ ಒಂದು ರಿಸಲ್ಟ್ಸನ್ನು ಪ್ರಕಾರ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಿಮ ಅಧಿಸೂಚನೆ ಹೊರಡಿಸುವ ಮೊದಲು ಎಎನ್ಎಂ ಅರ್ಹ PHCO ಉದ್ಯೋಗಾಕಾಂಕ್ಷಿಗಳು ಹಾಗೂ ಸಂಬಂಧಿತ ಸಂಘಟನೆಗಳೊಂದಿಗೆ ಅಧಿಕೃತ ಸಮಾಲೋಚನಾ ಸಭೆ ನಡೆಸಬೇಕು. ಅಂತಂದರೆ ಅಂತಿಮವಾಗಿ ಅವನು ಪ್ರಕಟ ಮಾಡ್ತಾರೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಸಂಬಂಧಪಟ್ಟ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ತದನಂತರ ಯಾರ್ಯಾರು ಎಎನ್ಎಂ ಸಂಘ ಸಂಸ್ಥೆಗಳಿದ್ದಾವೆ ಅಥವಾ HIO ಸಂಘ ಸಂಸ್ಥೆಗಳಿದ್ದಾವೆ, PHCO ಸಂಘ ಸಂಸ್ಥೆಗಳಿದ್ದಾವೆ, ಅವರುಗಳನ್ನು ಕೂತ್ಕೊಂಡು ಅವರ ಪ್ರಾಬ್ಲಮ್ಸು ಅರಿತುಕೊಂಡು ಒಂದು ನಿರ್ಣಯ ತೆಗೆದುಕೊಳ್ಳಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮನವಿಯನ್ನು 20/8/2026 ಅಧಿಸೂಚನೆಗೆ ಸಂಬಂಧಿಸಿದಂತೆ ಎಎನ್ಎಂ ಅರ್ಹ PHCO ಉದ್ಯೋಗಾಕಾಂಕ್ಷಿಗಳ ಅಧಿಕೃತ ಆಕ್ಷೇಪಣೆ ಎಂದು ಪರಿಗಣಿಸಿ ಅಂತಿಮ ಅಧಿಸೂಚನೆ ಹೊರಡಿಸುವ ಮೊದಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕೊನೆಯ ವಿನಂತಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಮಾನ್ಯರೇ, ನಾವು ಯಾವುದೇ ವೃತ್ತಿಯಲ್ಲಿ ವಿರುದ್ಧವಾಗಿಲ್ಲ. ಅಂತಂದರೆ ನಾವು GNM ಆಗಲಿ, BSc ಆಗಲಿ, ಮತ್ತೊಂದಾಗಲಿ, CHO ಆಗಲಿ, ಯಾರೇ ಆಗಲಿ ಅವರ ರೆಸ್ಪೆಕ್ಟ್ ಅವರಿಗಿದೆ, ಅವರ ವಿರುದ್ಧ ನಾವೇನಲ್ಲ ಎನ್ನುವಂಥ ಮಾತನ್ನೇ ಹೇಳ್ತಾ ಇದ್ದಾರೆ. ನಮ್ಮ 2 ವರ್ಷದ ಎಎನ್ಎಂ ವಿದ್ಯಾಭ್ಯಾಸ, ಹಲವು ವರ್ಷಗಳ ನಿರುದ್ಯೋಗ, PHCO ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ನಮ್ಮ
ನಿರೀಕ್ಷೆ ಮತ್ತು ನಮ್ಮ ನಿರ್ದಿಷ್ಟ ವೃತ್ತಿಪರ ಅರ್ಹತೆ ಗೌರವವನ್ನು ಸರ್ಕಾರ ರಕ್ಷಿಸಬೇಕು ಎಂಬುದು ನಮ್ಮ ಏಕೈಕ ಮನವಿಯಾಗಿದೆ. ಎಎನ್ಎಂ ಅರ್ಹತೆಗೆ PHCO, HIOಗೆ DHI, CHOಗೆ ಸಂಬಂಧಿತ ನರ್ಸಿಂಗ್ ಅರ್ಹತೆ ಎಂಬಂತೆ ಪ್ರತಿ ಹುದ್ದೆಯ ಶೈಕ್ಷಣಿಕ ಅರ್ಹತೆ, ವೃತ್ತಿಪರ ಕಾರ್ಯಕ್ಷೇತ್ರ ಮತ್ತು ಕ್ಯಾಡರ್ ಐಡೆಂಟಿಟಿ ಸ್ಪಷ್ಟವಾಗಿ ಉಳಿಸುವುದು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಹಿತದೃಷ್ಟಿಯಿಂದಲೂ ಹಾಗೂ ಉದ್ಯೋಗ ಆಕಾಂಕ್ಷಿಗಳ ನ್ಯಾಯಸಮ್ಮತ ಅವಕಾಶದ ದೃಷ್ಟಿಯಿಂದಲೂ ಸೂಕ್ತವಾಗಿದೆ. ಆದುದರಿಂದ 20/8/2026 ಕರಡು ಗೆಜೆಟ್ ಅಧಿಸೂಚನೆಯಲ್ಲಿ PHCO ಹುದ್ದೆಗೆ GNM ಮತ್ತು BSc ನರ್ಸಿಂಗ್ ಅಭ್ಯರ್ಥಿಗಳಿಗೆ ನೀಡಿರುವ ಅವಕಾಶವನ್ನು ಮರುಪರಿಶೀಲಿಸಿ ANM ಅರ್ಹ ಅಭ್ಯರ್ಥಿಗಳಿಗೆ PHCO ಹುದ್ದೆಗೆ ನ್ಯಾಯಸಮ್ಮತ ಮತ್ತು ಸಮರ್ಪಕ ಅವಕಾಶ ಕಲ್ಪಿಸುವಂತೆ ವಿನಮ್ರವಾಗಿ ಕೋರುತ್ತೇವೆ. ವಂದನೆಗಳೊಂದಿಗೆ ANM ಅರ್ಹ PHCO ಉದ್ಯೋಗ ಆಕಾಂಕ್ಷಿ ಸಹಿ. ಸೊ ಈ ರೀತಿ ಒಂದು ಡ್ರಾಫ್ಟ್ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಲಾಸ್ಟ್ ಟೈಮ್ ನಾವು HIOಗಳ ಡ್ರಾಫ್ಟ್ ಒಂದು ನೋಡಿದ್ದೀವಿ, ಆಕ್ಷೇಪಣಾ ಡ್ರಾಫ್ಟು. ಯಾರೇ ಅದು ಅನಿಸಿದರೆ ಏನು ಅಂತಂದರೆ, ಡ್ರಾಫ್ಟ್ ನೋಟಿಫಿಕೇಷನ್ ಸರ್ಕಾರದ ವತಿಯಿಂದ ಬಂದಿದೆ, ಅದು ಕರೆಕ್ಟಾಗಿ ದಿನ ಇಲ್ಲ, ಅವರಿಗೆ ಅನಿಸಿದರೆ ಅವರು ಒಂದು ಆಕ್ಷೇಪಣೆ ಒಂದು ಡ್ರಾಫ್ಟ್ ನೋಡಿಕೊಂಡು ಅದೇ ರೀತಿ ಬರೆದುಕೊಂಡು ಸಲ್ಲಿಸಬಹುದು ಸರ್ಕಾರಕ್ಕೆ ಅನ್ನುವಂಥ ಒಂದು ಲಾಸ್ಟ್ ಟೈಮ್ ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ನೋಡಿದ್ದೀವಿ ಸ್ನೇಹಿತರೆ. ಅದೇ ರೀತಿ ಯಾರು PHCOs ಆಕಾಂಕ್ಷಿಗಳಿದ್ದಾರೆ ಅಂತಂದರೆ ANMಗಳಿದ್ದಾರೆ, ಅವರು ಯಾವುದೇ ಒಂದು ಕ್ಯಾಡರ್ ವಿರುದ್ಧವಾಗಿ ಹೇಳ್ತಾ ಇಲ್ಲ. ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಕ್ಯಾಡರಿಂದ ANM ಆಗಿ ನಾವು ಕೋರ್ಸ್ ಮಾಡಿಕೊಂಡು ಬಂದಾಗ ನಮಗೆ PHCO ಜಾಬ್ ನಮಗೆ ದೊರಕಬೇಕು. ಆ ಪಾಯಿಂಟ್ ಆಫ್ ಟೈಮಲ್ಲಿ ಯಾರು ಹೆಚ್ಚಿಗೆ ಓದಿದ್ದಾರೆ ಅವರುಗಳನ್ನು ಇದರಲ್ಲಿ ಸೇರಿಸುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದರ ಬಗ್ಗೆ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು, ಮತ್ತು ಯಾರು ಸಂಘ ಸಂಸ್ಥೆಗಳಿದ್ದಾರೆ ಅವರುಗಳ ಒಂದು ಸಮ್ಮತಿ ಪಡೆದುಕೊಂಡು ಮುಂದುವರಿಯಬಹುದು. ಆದರೆ ಇದರ ಎಕ್ಸ್ಪರ್ಟ್ ಅಡ್ವೈಸ್ ಇಲ್ಲದೆ ಮುಂದುವರಿಯಬಾರದು. ಅಧಿಕೃತವಾಗಿ ಫೈನಲ್ ಅಲ್ಲಿ ನೋಟಿಫಿಕೇಷನ್ ಜಾರಿ ಮಾಡಬಾರದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹೋಪ್ಸೋ ಸರ್ಕಾರ ಇದನ್ನು ಕನ್ಸಿಡರ್ ಮಾಡುತ್ತೆ. HIO ಆಗಲಿ, PHCO ಆಗಲಿ, ಅಥವಾ CHO ಆಗಲಿ, ಅಥವಾ ಈ ನಮ್ಮ BSc ಕ್ಯಾಡರ್ ಆಗಲಿ, ಅವರಿಗೆ ಒಂದು ಕನ್ಸಿಡರ್ ಮಾಡುತ್ತೆ ಅನ್ನುವಂಥ ಒಂದು ಆಸೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ದಯವಿಟ್ಟು ಎಲ್ಲ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಕಾರಣ ಎಷ್ಟೋ ಜನ ಇದ್ದಾರೆ, ಏನಾಗ್ತಾಯಿದೆ, ಒಂದು ವಿಡಿಯೋ ನಾವು ಮಾಡಿ ಶೇರ್ ಮಾಡಿದ ಕೂಡಲೇ ಅವರು ಮೆಸೇಜ್ ಪರ್ಸ್ನಲಾಗಿ ಮಾಡ್ತಾರೆ, ಸರಿ ಏನಿದೆ ಇದು ಹೇಳಿ ಸರ್ ಅಂತ ಹೇಳಿಬಿಟ್ಟು. ಅದೇ ಹೇಳಲಿಕ್ಕೋಸ್ಕರ ನಾವು ಸುಮಾರು 15-20 ನಿಮಿಷಗಳ ಕಾಲ ಇದರ ವಿಶ್ಲೇಷಣೆ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅವರು ಒಂದೇ ಒಂದು ಸೆಕೆಂಡಲ್ಲಿ ಮೆಸೇಜ್ ಮಾಡಿ ಕೇಳ್ತಾರೆ, ಸರ್ ಏನು ಯಾವುದೋ ಒಂದು ವಿಡಿಯೋ ಹಾಕಿದಿರಿ ಸರ್ ಅದರ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು. ದಯವಿಟ್ಟು ಫಸ್ಟ್ ವಿಡಿಯೋ ನೋಡಿ, ನಿಮಗೆ ಅದರಲ್ಲಿ ಏನಾದರೂ ಅನಿಸಿದರೆ ಅಲ್ಲಿ ಕಾಮೆಂಟ್ ಮಾಡ್ಬೋದು, ಇಲ್ಲ ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡಬಹುದು ಸ್ನೇಹಿತರೆ. ಸೊ ಜಸ್ಟ್ ಇದು ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಇರಲಿ, ಏನೇನು ಆಗ್ತಾಯಿದೆ ನಮ್ಮ ಕ್ಯಾಡರ್ಗೋಸ್ಕರ, ನರ್ಸಿಂಗ್ ಕ್ಯಾಡರ್ಗೋಸ್ಕರ, ಅಥವಾ HIO ಆಯಿತು, PHCO ಆಯಿತು, ಯಾವ ರೀತಿ ಬದಲಾವಣೆಗಳಾಗ್ತಾ ಇದ್ದಾವೆ, ಅಪ್ಡೇಟ್ ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯಾರಾದರೂ ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.